ಇನ್ನೊಂದು ಸಾರಿ ನೋಡಬೇಕು ಆ ಥರ ಐತೆ ಫಿಲಮ್ ಮಾತ್ರ. ಪ್ರತಿಯೊಂದು ವಿಷಯಗಳು ತುಂಬಾ ಚೆನ್ನಾಗಿದ್ದಾವೆ. ಈಗ ರೈತರ ಕಷ್ಟ ಹೇಗೆ ಅಂತ ತೋರಿಸೋರು ಚೆನ್ನಾಗಿದೆ. ಯಾರು ಡೈರೆಕ್ಟರ್ಗೆ ಮೆಡ್ತಾವ್ ನೋಡಿರಬೇಕು. ರಚಿತಾರಾಮ್ ಒಂಥರ ತುಂಬ ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇದರಲ್ಲಿ ಅದ್ಭುತವಾದ ಸಿನಿಮಾ. ಕನ್ನಡ ಜನತೆ ಎಲ್ಲ ನೋಡಿ ಆರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ದುನಿಯಾ ವಿಜಯ್ ಸಾರು ಡಾಡಾ ಅಂಬೇಡ್ಕರ್ದು ಅವ್ರ ದಾರಿಲೇ ವಿಜಯ್ ಸಾರು ನಡೀತಿದ್ದಾರೆ. ಸೂಪರ್ ಆಗೈತೆ ದೇವ್ರ ಅಡಗ ಸೂಪರ್ ಆಗೈತೆ. ಇಂಥ ಫಿಲಮು ಬರಲ್ಲ, ಯಾವ್ಯಾವಕ್ಕೋ ಹೋಗ್ತಾರೆ. ಪಕ್ಕ ಐತೆ ಫಿಲಮ್ಮು. ಸ್ಟೋರಿನೂ ಹಂಗೆ ಕುಂಟು ಸೋನೆ. ಇನ್ನೊಂದು ಸಾರಿ ನೋಡಬೇಕು ಆ ಥರ ಐತೆ ಫಿಲಮ್ ಮಾತ್ರ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಎಲ್ಲ ಫಿಲಮ್ಮು. ಪಕ್ಕ ಐತೆ ಫಿಲಮ್ಮು. ಫೈನ್ ಸೂಪರ್ ಫೈನ್, ಮಸ್ತ್ ಆಗಿದೆ. ಇದು ಮಗಳದಣ ಚೆನ್ನಾಗೈತೆ. ಎಲ್ಲ ಮಗಳಿಂದಾನೆ ಮೂವಿ. ಸೂಪರ್ ಆಗುತ್ತೆ. ಏನು ಇಷ್ಟ ಆಯಿತು? ರಚಿತಾರಾಮ್ ಅವರು ದುನಿಯಾ ವಿಜಯ್ ಒಳ್ಳೆ ತಂದೆ ಪಾಲ್ಟಾಗಿ ತಾಯಿ ಪಾಲ್ಟಾಗಿ ರಚಿತಾರಾಮ್ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ರಾಜ್ ಬಿ ಶೆಟ್ಟಿ ಅವರು ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ವಿಲನ್ ಪಾಲ್ಟ ಸೂಪರ್ ಆಗಿದೆ. ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಪ್ರತಿಯೊಂದು ವಿಷಯಗಳು ತುಂಬಾ ಚೆನ್ನಾಗಿದ್ದಾವೆ. ಈಗ ರಾಜಕೀಯದಲ್ಲಿ ನಡೀತಿರೋಂಥ ಸನ್ನಿವೇಶಗಳು ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಪ್ರತಿಯೊಬ್ಬರು ಫಿಲಮ್ ನೋಡೋದು ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಸ್ವಲ್ಪ ತಲೆಗೆ ಕೆಲಸ ಬರುತ್ತೆ. ಸೂಪರ್ ಆಗೈತೆ. ಸಖತ್ತಾಗೈತಣ್ಣ. ಮೂವಿ ಇಷ್ಟ ಆಯಿತು. ಅದರಲ್ಲಿ ಒಳ್ಳೆ ಮೆಸೇಜ್ ಕೊಡೋಕ್ಕೆ ನೋಡಿದ್ದಾರೆ. ಮತ್ತು ಎಂಡಿಂಗೂ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಆಡಿಯನ್ಸ್ಗೆ ಇಷ್ಟಪಡಬೇಕು, ಅಂದರೆ ಮೂವಿ ಬ್ಲಾಕ್ ಬಸ್ಟರ್ ಆಗಬೇಕು ಅಂತ ಬರೀ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಿಲ್ಲ, ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ಮಾಡಿದ್ದಾರೆ. ಸೋಷಿಯಲ್ ಮೆಸೇಜ್ ಇದೆ. ಸೂಪರ್ ಅಣ್ಣ. ಸೂಪರ್ ಆಗೈತೆ. ಚೆನ್ನಾಗಿದೆ. ಸೂಪರ್ ಅಣ್ಣ, ಸೂಪರ್ ಆಗೈತೆ ಅಣ್ಣ. ಫುಲ್ ಅಲ್ಟಿಮೇಟ್ ಸೀನ್ ಮಾತ್ರ ಫೈಟಿಂಗ್. ರಾಜ್ ಬಿ ಶೆಟ್ಟಿ ಇಷ್ಟ ಆಯಿತು. ವಿಜಯ್ ಸರ್ದು ಸೂಪರ್ ಇಷ್ಟ ಆಯಿತು. ರಚಿತಾರಾಮ್ ಸ್ಕಿನ್ ಮಾತ್ರ ಸೂಪರ್ ಆಯಿತು. ಸೂಪರ್ ಅಣ್ಣ ಸೂಪರ್ ನೋಡ್ಬೋದು. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ರಚಿತಾರಾಮ್ ಕ್ಯಾರೆಕ್ಟರ್ ಇಷ್ಟ ಆಯಿತು. ಚೆನ್ನಾಗಿತ್ತು. ಸೂಪರ್ ಚೆನ್ನಾಗಿದೆ ಚೆನ್ನಾಗಿತ್ತು ಸರ್. ಎಲ್ಲರೂ ಬಂದು ನೋಡ್ಬೇಕಂತ ಫಿಲಮ್ನ. ರಾಜ್ ಬಿ ಶೆಟ್ಟಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದೆ ಬಂದು ಎಲ್ಲರೂ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಇಂಥ ಫಿಲಮ್ನ ಮಾಡಿದರೆ ಮುಂದೆ ಮಾಡಿದ್ರು ಗೊತ್ತಾಗುತ್ತೆ. ಸೂಪರ್. ಚೆನ್ನಾಗಿದೆ. ಮಾಸ್ ಮೂವಿ ಅಂದರೆ ಸೂಪರ್ ಆಗಿರುತ್ತೆ. ಚೆನ್ನಾಗಿದೆ. ಸೂಪರ್ ಆಯ್ತು ಸರ್. ಚೆನ್ನಾಗಿದೆ. ಈ ಕಾಲದಲ್ಲೂ ಇದೆಯಾ ಸರ್ ಈ ಜಾತಿ ಭೇದ ಅನ್ನೋದು? ಬರುತ್ತೆ ಈ ಜಾತಿ ಭೇದ ಅನ್ನೋದು ಈ ಕಾಲದಲ್ಲಿ ಎಲ್ಲನ ಇದೆಯಾ? ಅಲ್ಲೇ ಹೇಳಿ. ಆಗಿನ ಕಾಲದ ಈಗಿನ ಕಾಲಕ್ಕೆ ಯಾಕೆ ತೋರಿಸ್ಬೇಕು? ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಕಂಟೆಂಟು. ಮತ್ತು ಹಳ್ಳಿ ರೈತರುಗಳೇನಿದ್ದಾರೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಪ್ರದರ್ಶನ ಕೊಟ್ಟಿದ್ದಾರೆ. ಡೈರೆಕ್ಟರ್ ಆಗಲಿ ಮತ್ತು ಉಮಾಶ್ರೀ ಅಮ್ಮನ ಆ್ಯಕ್ಟಿಂಗು ಮತ್ತು ದುನಿಯಾ ವಿಜಯ್ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಚೆನ್ನಾಗಿದೆ. ಜಡೇಶ್ ಸಾರು ಕಾಟಾರ ಆದಮೇಲೆ ಜಡೇಶ್ ಸಾರು ಒಳ್ಳೆ ಸಬ್ಜೆಕ್ಟ್ ಒಂದು ಬರೆದು ನಿರ್ದೇಶನ ಮಾಡಿದ್ದಾರೆ. ಒಳ್ಳೆ ಇದು ಮೂವಿ ಕತೆ ಚೆನ್ನಾಗಿ ಬರೆದಿದ್ದಾರೆ. ದುನಿಯಾ ವಿಜಯ್ ಸಾರು ಡಾಡಾ ಅಂಬೇಡ್ಕರ್ದು ಅವ್ರ ದಾರಿಲೇ ವಿಜಯ್ ಸಾರು ನಡೀತಿದ್ದಾರೆ. ಇಂಥ ಮೂವಿಗೆ ಎಲ್ಲ ಕನ್ನಡ ಜನತೆ ಸಪೋರ್ಟ್ ಮಾಡಬೇಕು. ಜೈ ಭೀಮ್.